ಹಾಯ್. ಬನ್ನಿ. ಇಲ್ಲಿ ಒಬ್ಬರೇ ಬಂದಿದ್ದೀರಾ? ಆನಂದ ಇಲ್ಲಿ. ಅವ್ರೇನೋ ಕೆಲಸ ಇದೆ ಅಂತ ಹೇಳಿ ಹೋದ್ರು. ಏನ್ ಕೆಲಸ? ಆಫೀಸ್ ಕೆಲಸ ನಾನೇ ಮುಗಿಸ್ಕೊಂಬಂದಲ್ಲ. ಅದು ಅಲ್ಲದೆ ಬೆಳಗ್ಗೆ ಏನೋ ಸಿಕ್ಕಾಪಟ್ಟೆ ಹೊಟ್ಟೆ ನೋವು, ಪ್ರಾಣನೇ ಹೋಗ್ಬಿಡುತ್ತೆ ಅನ್ನೋ ಥರ ಆಡ್ತಾ ಇದ್ದ. ಈಗ ಡಾಕ್ಟರ್ ನೋಡಿದ ತಕ್ಷಣ ಚಿಗಿದ್ಕೊಂಬಿಟ್ಟ. ಅಂತ ಕೆಲಸ ಏನಂತೆ? ಏನೋ ಗೊತ್ತಿಲ್ಲಪ್ಪ, ಪರ್ಸನಲ್ ಕೆಲಸ ಅಂತ ಹೇಳಿದ್ರು. ನಾನು ಏನು ಅಂತ ಕೇಳಕ್ ಹೋಗ್ಲಿಲ್ಲ. ಇನ್ನೇನ್ ಬಂದ್ಬಿಡ್ತಾರೆ. ನೀವೇನು ಇಷ್ಟು ಬೇಗ ಬಂದ್ಬಿಟ್ರಿ ಆಫೀಸಿಂದ? ನಿಮ್ ಕೆಲಸ ಅಷ್ಟು ಬೇಗ ಮುಗ್ದೋಯ್ತಾ? ಅದು ಏನಂತ ದೊಡ್ಡ ಕೆಲಸ ಅಲ್ಲ ರೀ. ಇಲ್ಲಿಗೆ ಬರೋ ಅವಶ್ಯಕತೆ ಏನಿರಲಿಲ್ಲ, ಅಲ್ಲಿಂದಾನೇ ಮಾಡ್ಬೋದಾಗಿತ್ತು. ಒಂದು ಸಣ್ಣ ಸಿಗ್ನೇಚರ್ ಅಷ್ಟೇನೆ. ಅದಕ್ಕೆ ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ನಾವಿಬ್ರು ಇಲ್ಲಿಗೆ ಬರಲೇಬೇಕು, ಇಲ್ಲದೇ ಇದ್ರೆ ಪ್ರಾಬ್ಲಮೇ ಸಾಲ್ವ್ ಆಗಲ್ಲ ಅಂತ ಏನೇನೋ ಹೇಳ್ಬಿಟ್ಟ. ಹೋಗ್ಲಿ ಬಿಡಿ, ಇಲ್ಲಿಗೆ ಬಂದಿದ್ದು ಒಂಥರ ಒಳ್ಳೇದಾಯ್ತು. ನಾನು ಇಲ್ಲಿ ಬಂದು ಭಾಳ ವರ್ಷ ಆಗಿತ್ತು. ಏನೋ ನಿಮ್ಗಳ ಜೊತೆ ಒಂದು ಸಣ್ಣ ಪಿಕ್ನಿಕ್ ಆದಂಗೆ ಆಯ್ತು. ಸರಿ, ಬಂದ್ ಕೆಲಸ ಆಯ್ತು, ಇನ್ನು ವಾಪಸ್ ಹೊರಡೋಣ. ಇಷ್ಟು ಬೇಗನಾ? ಅಲ್ಲ, ಇಷ್ಟು ದೂರ ಬಂದಿದ್ದೀವಿ, ಒಂದೆರಡು ದಿನ ಇದ್ದು ಹೋಗ್ಬೇಕಲ್ವಾ? ಒಂದೆರಡು ದಿನ ಇದ್ದು ಹೋಗೋಣ. ನನಗೆ ಈ ಜಾಗ ತುಂಬಾನೇ ಇಷ್ಟ ಆಯ್ತು. ಪ್ಲೀಸ್. ಇರ್ಬೋದಾಗಿತ್ತು, ಬಟ್ ಏನು ಗೊತ್ತಾ ಭೂಮಿಕಾ, ನಾನು ಹೈದ್ರಾಬಾದಿಂದ ವಾಪಸ್ ಬಂದ ಮೇಲೆ ಸ್ಟ್ರೈಟಾಗಿ ಇಲ್ಲಿಗೆ ಬಂದಿದ್ದೀನಿ. ಆಫೀಸಲ್ಲಿ ಏನಾಗ್ತಾ ಇದೆ, ಏನು ನಡೀತಾ ಇದೆ ಏನೂ ಗೊತ್ತಿಲ್ಲ ನನಗೆ. ಮೀಟಿಂಗ್ಗಳೆಲ್ಲ ಮಾಡಬೇಕಾಗಿದೆ, ಸೊ ಹೋಗಲೇಬೇಕು. ಪ್ಲೀಸ್ ತಪ್ಪು ತಿಳ್ಕೊಬೇಡಿ. ಆನಂದ್ ಅವ್ರು ಹೋಗಿರೋ ಕೆಲಸ ಪೂರ್ತಿ ಆಗುತ್ತೋ ಇಲ್ವೋ? ಇವ್ರು ಬೇರೆ ಹೋಗೋಣ ಅಂತಿದ್ದಾರೆ. ಏನು ಮಾಡೋದೇ ಅರ್ಥ ಆಗ್ತಿಲ್ಲ. ಏನು ಯೋಚನೆ ಮಾಡ್ತಾ ಇದ್ದೀರಾ? ಬೇಜಾರಾಯ್ತಾ? ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಇನ್ನೊಂದ್ಸತಿ ಬರೋಣ. ಭೂಮಿಕಾ, ಆನಂದಲ್ಲಿ ಏನಾಯ್ತು? ಹೋಗಿದ್ ಕೆಲಸ ಮುಗೀತಾ? ಇಲ್ಲ, ಆನಂದ್ ಅವ್ರು ಅಲ್ಲಿಗೆ ಹೋಗಿದ್ದಾರೆ. ಕೆಲಸ ಆಯ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಸರಿ, ಆದ್ರೆ ಡುಮ್ಮ ನೋಡಿದ್ರೆ ಈಗ ಹೊರಡಬೇಕು ಅಂತಿದ್ದಾನೆ. ಏನ್ ಮಾಡೋದು? ಅದೇ ಗೊತ್ತಾಗ್ತಿಲ್ಲ.